ಎಲ್ಲ SSLC FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ FA1 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ ಈಸಿಯಾಗಿ ನೀವು 20 ಔಟ್ ಆಫ್ 20 ಸ್ಕೋರ್ನ ಮಾಡ್ಬೋದಾಗಿರುತ್ತೆ. ಜಸ್ಟ್ ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರೂ ಸಾಕಾಗುತ್ತೆ ನಿಮ್ಗೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ MCQ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಪೋಯಮ್ ರೇಟಿಂಗ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಸೊ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಇದರಲ್ಲಿರುವಂಥ ಗ್ರಾಮರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೈತೆ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ನೀವು ಕಲ್ತ್ಕೊಂಡು ಹೋದರೆ ಸೊ 100% ನೀವು ಪಾಸಿಂಗ್ ಮಾರ್ಕ್ಸ್ ತೆಗೆಯೋದಲ್ಲದೆ ನೀವು ಈಸಿಯಾಗಿ 20ಗೆ 20 ಔಟ್ ಆಫ್ ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ವಿತ್ ಆನ್ಸರ್ನ ನಾನು ನಿಮಗೆ ಡಿಸ್ಕಸ್ ಮಾಡಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ಒಂದು ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮೊದಲನೇದಾಗಿ ಬಂದುಬಿಟ್ಟು 20 ಮಾರ್ಕ್ಸಿಗೆ ಇರುತ್ತೆ, 45 ಮಿನಿಟ್ಸ್ ಇರುತ್ತೆ. ಒಂದೊಂದೇ ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ನ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ನೀವು ಕ್ವಶನ್ಸ್ನೆಲ್ಲ ಎಲ್ಲದೂ ಕ್ವಶನ್ಸ್ನ ಓದ್ಕೊಳ್ತಾ ಹೋಗಿ. ನಾನು ಜಸ್ಟ್ ಆನ್ಸರ್ನ ಟಿಕ್ ಮಾಡಿಬಿಟ್ಟು ತೋರಿಸ್ತಾ ಹೋಗ್ತೀನಿ, ನೀವು ಕ್ವಶನ್ಸ್ನ ಓದ್ಕೊಳ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ವಾಸಂಟ್ ಇಟ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಳ್ಳಿ. ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ, ಪದೇ ಹೇಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ವುಡ್ ಹ್ಯಾವ್ ಅಂತ ಇದೆಯಲ್ಲ, ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಬಿ ಆಪ್ಷನ್ನ ಸೊ ನೀವು ಬಿ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಟು ಹೋಲ್ಡ್ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್. ಸೊ ಇಲ್ಲಿ ನಿಮಗೆ ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಟು ಹೋಲ್ಡ್ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜಸ್ ಫಂಕ್ಷನ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪ್ರೆಷನಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಕರೆಕ್ಟಾಗಿ ಇದು 4 ಕ್ವಶನ್ನ ಕತ್ಕೊಂಡೋಗಿ 100% ಇದೇ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಪದೇ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ 1 into 2 ಮಾರ್ಕ್ಸಿಂದ ಒಂದು ಕ್ವಶನ್ನ ಕೊಟ್ಟಿರ್ತಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ 2 to 3 ಸೆಂಟೆನ್ಸ್ ಅಂತ. ವೈ ಹ್ಯಾಡ್ ದ ಸ್ಟೂಡೆಂಟ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆ್ಯನ್ಯುವಲ್ ಮಾರ್ಚ್ ಅಂತ ಕೇಳಿದ್ರೆ ಸೊ ಇದಕ್ಕೆ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ನಾನು ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ. ನೀವು ಸೊ ವಿಡಿಯೋನ ಸ್ಕಿಪ್ ಮಾಡಿರ್ತೀವಿ, ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ನಿಮ್ಗೆ ಆನ್ಸರ್ ಎಲ್ಲದಕ್ಕೂ ಆನ್ಸರು ಲಾಸ್ಟಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ 5 into 6 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 2 into 3 ಅಂದರೆ ಈಚ್ ಕ್ವಶನಿಗೆ 3 ಮಾರ್ಕ್ಸ್ ಇರುತ್ತೆ. 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ಅಂತ. ಇದಕ್ಕೆ ನೀವು ಹಾಫ್ ಪೇಜ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹಿಯರ್ ಹೌಸ್ ಬಿಲ್ಟ್ ಇನ್ ಎ ಟ್ರೀ ಅಂತ ಕೇಳಿದರೆ 2 ಕ್ವಶನ್ ಕೇಳಿದರೆ 2 ಕ್ವಶನ್ಗೂ ಈಸಿಯಾಗಿ ಆನ್ಸರ್ನ ನಾನು ನಿಮಗೆ ಈಸಿ ಆನ್ಸರ್ನ ನಿಮಗೆ ಪಾಯಿಂಟ್ ವೈಸ್ ಮಾಡಿರೋ ಆನ್ಸರ್ನ ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ವಿಡಿಯೋ ಎಂಡಲ್ಲಿ. ಸೊ ಆ ವಿಡಿಯೋ ಅದಷ್ಟು ನೋಡಿಕೊಂಡ್ರು ಸಾಕಾಗುತ್ತೆ. ನೆಕ್ಸ್ಟು ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ 1 into 4 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹಿಯರ್ ಬಿ ಶೂಟೆಡ್ ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ನ ಬರೀಬೇಕಾಗುತ್ತೆ 3ಕ್ಕೆ. ಸೊ ಜಸ್ಟ್ ಒಂದೊಂದು ಲೈನಲ್ಲಿ ಆನ್ಸರ್ನ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಇದರಲ್ಲಿ ನೀವು ತಗೋಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ಪೋಯಮ್ನ ಬರೆಯೋಕ್ಕಿರುತ್ತೆ, ಪೋಯಮ್ ರೈಟಿಂಗು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದಿಷ್ಟನ್ನು ಕರೆಕ್ಟಾಗಿ ನೀವು ಪೋಯಮ್ನ ಬರ್ತಿರ್ತಾವೆ. ಕ್ವಾಲಿಟಿ ಈ ಪೋಯಮ್ನ ಫಿಲ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇಲ್ಲಿಗೆ 20 ಮಾರ್ಕ್ಸ್ ಆಯಿತು. ಸೊ ಇದಕ್ಕೆಲ್ಲದಕ್ಕೂ ಆನ್ಸರ್ ನೋಡ್ತಾ ಹೋಗೋದಾದ್ರೆ ಸೊ ಆನ್ಸರ್ ನೋಡ್ಬೋದು. ವಾಸಂಟ್ ಇಟ್ ಟು, ವುಡ್ ಹ್ಯಾವ್, ನೆಕ್ಸ್ಟ್ ಟು ಟೋಲ್ಡ್, ಟು ಹೋಲ್ಡ್, ಎಕ್ಸ್ಪ್ರೆಷನ್ ಗ್ರ್ಯಾಟಿಟ್ಯೂಡ್ ಎಲ್ಲ ಆನ್ಸರ್ ಇದೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ ನೋಡ್ತಾ ಇರ್ಬೋದು. ಸೊ ಇಷ್ಟು ಬರ್ತದೆ ಸಾಕಾಗುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು ಇಷ್ಟು ಆನ್ಸರ್ನ ಬರೆದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದಿಲ್ಲ ಆನ್ಸರ್ ಇದೆಯಲ್ಲ, ಸೊ ಇಷ್ಟು ಆನ್ಸರ್ನ ಬರೀರಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಆನ್ಸರ್ಸ್ ಅಂತಿದೆಯಲ್ಲ ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡ್ಕೋಬೋದು. ಸೊ ಇದಿಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟು ಪೋಯಮ್ನ ಬರೆಯೋಕ್ಕಿತ್ತಲ್ಲ ಮೆಮೊರೈಸೇಷನ್ ಆನ್ಸರು. ಸೊ ಇಲ್ಲಿದೆಯಲ್ಲ, ಸೊ ಇದಿಷ್ಟನ್ನ ಬರೆದ್ರೆ ಸಾಕು. ನಿಮ್ಮ ಪೋಯಮ್ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ ಈ ಪೋಯಮ್ನ. ಸೊ ಇಷ್ಟು ಬರೆದ್ರೆ ನಿಮಗೆ
ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.